ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಪರಮ ಭಗವದ್ಭಕ್ತರಾದ ಪ್ರಹ್ಲಾದರಾಜರು ಸಂಚಾರ ಮಾಡ್ತಾ ಇದ್ದಾರೆ. ನಿನ್ನ ದರ್ಶನಕ್ಕೆ ಬಂದವರಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದವರು ಅಂತ ಹೇಳಿದಂತೆ ಪ್ರಹ್ಲಾದರಾಜರು ಮಹಾಜ್ಞಾನಿಗಳು, ದೇವರ ದರ್ಶನವನ್ನೂ ಪಡೆದವರೇ. ಅವರ ಪ್ರಾರ್ಥನೆಗೆ ಓಗೊಟ್ಟು ಅವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಸ್ವಯಂ ನರಸಿಂಹದೇವರು ಅವತಾರ ಮಾಡಿ ಇಡೀ ಜಗತ್ತಿಗೆ ರಕ್ಷಣೆಯನ್ನು ನೀಡುತ್ತಾ ಇದ್ದಾನೆ. ಅಂತಹ ದೇವರ ದರ್ಶನವನ್ನು ಪಡೆದ ಮಹಾನುಭಾವರೂ ಹೌದು, ದೇವರ ದರ್ಶನವನ್ನು ಜಗತ್ತಿಗೆ ಮಾಡಿಸಿದ ಮಹನೀಯರೂ ಹೌದು. ಜೊತೆಗೆ ಅಲ್ಲಲ್ಲಿರುವಂತಹ ಭಗವದ್ಭಕ್ತರನ್ನು ಗುರುತಿಸಿ ಆ ಭಗವದ್ಭಕ್ತರಿಗೆ ವಿಶೇಷವಾಗಿರುವಂತಹ ಉತ್ತೇಜನವನ್ನು ನೀಡಿದ, ಅವರ ಮೂಲಕ ಜಗತ್ತಿಗೆ ಸಂದೇಶವನ್ನೂ ನೀಡಿಸಿದ ಮಹಾನುಭಾವರು ಪ್ರಹ್ಲಾದರಾಜರು ಅಂತ ನಾವು ಗಮನಿಸಬೇಕು. ಪ್ರಹ್ಲಾದರಾಜರು ಸ್ವಯಂ ಜ್ಞಾನಿಗಳಾಗಿದ್ದರೂ ಕೂಡ ಒಬ್ಬ ಅಜಗರ ವೃತ್ತಿಯಿಂದ ಇರುವಂತಹ ಒಬ್ಬ ಬ್ರಾಹ್ಮಣ. ಯದು ರಾಜ ಹಾಗೂ ಬೋಧ್ಯ ಎಂಬ ಋಷಿಯ ಸಂವಾದವನ್ನು ಕೇಳಿದಿರಲ್ಲ, ಅದೇ ತರಹ ಒಬ್ಬ ವಿರಕ್ತನಾದಂತಹ ಬ್ರಾಹ್ಮಣ. ಅವನ ವ್ಯಕ್ತಿತ್ವ ಹೇಗೆ ಎಂದರೆ, ಯಾವುದು ಸಿಗತ್ತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವುದು, ಇಲ್ಲದೇ ಇದ್ದಾಗಲೂ ಸಂತೋಷದಿಂದಲೇ ಅದರ ಕೊರತೆಯನ್ನೂ ಅನುಭವಿಸ್ತಾ ಇದ್ದ. ಕೊರತೆಯನ್ನು ದುಃಖದಿಂದ ಅನುಭವಿಸ್ತಾ ಇರಲಿಲ್ಲ. ಇದೂ ಒಂದು ದೇವರ ಒಂದು ಅನುಗ್ರಹ ಅಂತೇ ಭಾವಿಸ್ತಾ ಇರುವಂತಹ ವ್ಯಕ್ತಿ. ಜನ ಹಣ ಸಂಪಾದನೆ ಮಾಡುವುದಕ್ಕೆ, ಸುಖ ಪಡೆಯೋದಕ್ಕೆ, ಮನಸ್ಸಿನಲ್ಲಿ ಬಂದದ್ದು ಕೈಗೆ ಸಿಕ್ಕಾಗಬೇಕು ಅನ್ನುವುದಕ್ಕೆ ಎಷ್ಟು ಒದ್ದಾಡುತ್ತಾರೆ. ನೀನೆಷ್ಟು ನಿಶ್ಚಿಂತನಾಗಿದ್ದೀಯಲ್ಲ, ಇದರ ಹಿನ್ನೆಲೆ ಏನು? ಅದು ಪ್ರಹ್ಲಾದರಾಜರಿಗೆ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಗೊತ್ತು. ಯಾವ ಕಾಮನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಲ್ಲ. ಹತ್ತಿರವೂ ಕಾಮಗಳು ಸುಳಿಯುವುದು ಬೇಡ ಅಂತ ದೇವರಿಂದ ವರ ಪಡೆದವರು. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಯಾವ ಕಾಮಗಳು ನನ್ನ ಹೃದಯದ ಮೆಟ್ಟಲುಗಳನ್ನು ಏರುವುದು ಬೇಡ, ಹತ್ತಿರ ಬರುವುದೇ ಬೇಡ, ಅಷ್ಟು ನಿಷ್ಕಾಮವಾಗಿ
ಸ್ತುತಿಪ್ರಹವಾಗಿ ಜೀವನವನ್ನು ನಡೆಸಿ ಭಗವಂತನ ಸೇವೆಯನ್ನು ಮಾಡುವ ಭಾಗ್ಯವನ್ನು ನನಗೆ ಕರುಣಿಸುವಂತ ಒಲಿದು ಬಂದು ವರ ಕೊಡುವುದಕ್ಕೆ ನಿಂತ ನರಸಿಂಹದೇವರಿಂದ ಅನುಗ್ರಹವನ್ನು ಮಾಡಿಸಿಕೊಂಡಿದ್ದಾರೆ ಪ್ರಹ್ಲಾದರಾಜರು. ಆದರೂ ಜಗತ್ತಿಗೆ ಒಂದು ಪಾಠ ಕಲಿಸುವುದಕ್ಕೆ ಆ ಬ್ರಾಹ್ಮಣನಿಗೆ ಒಂದು ವಿಶೇಷ ಕೀರ್ತಿಯನ್ನು ನೀಡುವುದಕ್ಕಾಗಿ ಕೇಳ್ತಾ ಇದ್ದಾರೆ. ಆಗ ಅವನು ಹೇಳಿದ, ಶಾಸ್ತ್ರದ ಶ್ರವಣ, ಜಗತ್ತಿನ ದರ್ಶನ, ಇವುಗಳಿಂದ ನಾನು ನನ್ನದೇ ಆದ ಒಂದು ವೃತ್ತಿಯನ್ನು ರೂಪಿಸಿಕೊಂಡಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಜ್ಞಾನಕ್ಕೆ ಸಾಧನವಾದ 20 ಮೆಟ್ಟಲುಗಳನ್ನು ಭಗವಂತ ಹೇಳ್ತಾ, ಅದರಲ್ಲಿ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಹುಟ್ಟು, ಸಾವು, ಮುಪ್ಪು, ಅನೇಕ ತರಹದ ದುಃಖಗಳು ನಮ್ಮ ಜೀವನದಲ್ಲೆಲ್ಲ ತೋರಿ ಬರ್ತವಲ್ಲ, ಇವುಗಳನ್ನು ಬಹಳ ಶ್ರದ್ಧೆಯಿಂದ ನಾನು ಗಮನಿಸ್ತಾ ಇದ್ದೇನೆ. ಗಮನಿಸಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಅದರಿಂದ ವೈರಾಗ್ಯ ಬರ್ತದೆ. ಕೇವಲ ಜಗತ್ತಿನಲ್ಲಿರುವ ಸುಖ ಸಂಪತ್ತು ಇವುಗಳನ್ನು ಮಾತ್ರ ಗಮನಿಸಿದರೆ ಅದೇ ತರಹದ ಸುಖ, ಅದೇ ಸಂಪತ್ತು, ಅದೇ ಸೌಭಾಗ್ಯ ನನಗಿರಬೇಕು ಅನ್ನುವ ಆಶೆಯೇ ಬೆಳೀತಾ ಹೋಗುತ್ತೆ. ನಿರಾಶನಾಗಿ ಹತಾಶನಾಗಿ ನೆಲಕಚ್ಚುವ ಪ್ರಸಂಗ ಬಂದಾಗ ಜೀವನದಲ್ಲಿ ಒಂದು ಆಶೆ ಇದೆ ಅಂತ ಭರವಸೆ ಮೂಡಿಸಿಕೊಳ್ಳುವುದಕ್ಕೆ ಬೇಕು ಅಂದರೆ ಕೆಲವು ಸಂದರ್ಭಗಳಲ್ಲಿ ಸುಖದಿಂದ ಜೀವನ ಮಾಡುವ, ಸಂತೋಷದಿಂದ ಜೀವನ ಮಾಡುವ, ಕಷ್ಟಪಟ್ಟು ಶ್ರಮಪಟ್ಟು ಹಣ ಗಳಿಸಿ ಅಧಿಕಾರವನ್ನು ಪಡೆದುಕೊಂಡು ಮರ್ಯಾದೆಯಿಂದ ಸುಖವಾಗಿ ಬಾಳುವ ಜನರನ್ನು ಕಂಡು, ಹಾಗಾದರೆ ಹೀಗೂ ಸಾಧ್ಯತೆ ಇದೆ, ಶ್ರಮಪಟ್ಟರೆ ನಿರಾಶರಾಗುವ ಅವಶ್ಯಕತೆ ಇಲ್ಲ ಅಂತ ತಿಳಿಯೋದಕ್ಕೆ ಸುಖದಲ್ಲಿದ್ದವರನ್ನು ನೋಡಬೇಕು. ನೋಡಬಾರದು ಅಂತೇನಲ್ಲ. ಆದರೆ ಕೇವಲ ಅಂತಹ ಸುಖ ಸಂಪತ್ತುಗಳಲ್ಲಿ ಮಾತ್ರ ದೃಷ್ಟಿ ಇರಬಾರದು. ಹಿರಣ್ಯಾಕ್ಷರಾಗಬಾರದು. ಹಿರಣ್ಯ ಅಂದರೆ ಬಂಗಾರ, ಬಂಗಾರ ಅಂದರೆ ಇದು ಸಂಪತ್ತಿನ ಪ್ರತೀಕ. ಹಿರಣ್ಯಾಕ್ಷರಾದರೆ ಕೇವಲ ಸಂಪತ್ತಿನಲ್ಲಿಯೇ ನಮ್ಮ ದೃಷ್ಟಿ ಇದ್ದರೆ ದೇವರ ಹೊಡೆತಕ್ಕೆ ನಾವು ಗುರಿಯಾಗಬೇಕಾಗತ್ತೆ. ವರಾಹದೇವರು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದಂತೆ ಹಿರಣ್ಯಾಕ್ಷರಾಗಿ ಕೇವಲ ಸಂಪತ್ತಿನಲ್ಲಿ ಮಾತ್ರ ನಮ್ಮ ದೃಷ್ಟಿ ಇದ್ದರೆ, ಭೋಗದಲ್ಲಿ ಮಾತ್ರ ನಮ್ಮ ಆಸಕ್ತಿ ಇದ್ದರೆ ಭಗವಂತನ ಅವಕೃಪೆಗೆ ನಾವು ಪಾತ್ರರಾಗಬೇಕಾಗತ್ತೆ. ಇದನ್ನು ನಮಗೆ ಶಾಸ್ತ್ರ ತಿಳಿಸ್ತದೆ. ಈ ದೃಷ್ಟಿಯಲ್ಲಿ ನಾನು ಜನ್ಮ ಮರಣ ಇನ್ನನೇಕ ದುಃಖಗಳು ಇವುಗಳೆಲ್ಲವನ್ನು ನೋಡಿ 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 ಕೊನೆಗೆ ಈ ಅವಸ್ಥೆಗೆ ಬಂದಿದ್ದೇನೆ. ಎರಡೂ ಇದೆ. ಸುಖದಲ್ಲಿರುವವರನ್ನು ನೋಡ್ತೇನೆ. ಹೇಗೆ ಅಂದರೆ ಸುಮ್ಮನೆ ಇದ್ದರೂ ಸುಖ ಇರ್ತದೆ ಅವರಿಗೆ. ಬಹಳ ಕಷ್ಟಪಡದಿದ್ದರೂ ಸುಖವಾಗಿರ್ತಾರೆ. ಎಷ್ಟೇ ಕಷ್ಟಪಟ್ಟರೂ ದುಃಖದಿಂದ ಇರ್ತಾರೆ. ಇಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಉದ್ಯೋಗ ಮಾಡಿದರೂ ಯಾಕೆ ಇವರಿಗೆ ಸುಖ ಇಲ್ಲ? ಶ್ರಮ ಪಡದಿದ್ದರೂ ಇವರಿಗೆ ಯಾಕೆ ಸುಖ ಇದೆ? ಹಾಗಾದರೆ ಸುಖ ದುಃಖ ಇವುಗಳೆಲ್ಲ ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಗಳ ಅಧೀನ. ಕರ್ಮಗಳನ್ನು ನೋಡಿ ಪ್ರಸನ್ನನಾದ ಭಗವಂತ ಸುಖವನ್ನು ಕೊಡ್ತಾನೆ, ಕ್ರುದ್ಧನಾದ ಭಗವಂತ ದುಃಖವನ್ನು ನೀಡ್ತಾನೆ. ಸತ್ಕರ್ಮಗಳನ್ನು ನಾವು ಮಾಡಬೇಕೇ ಹೊರತು ಕೇವಲ ಸುಖ ಬೇಕು ಅಂತ ಬಯಸಿದ ಮಾತ್ರಕ್ಕೆ ಸುಖ ಸಿಗುವುದಲ್ಲ. ಅದಕ್ಕಾಗಿ ನಾವು ಸುಖದ ಬೆನ್ನು ಹತ್ತಿ ಓಡುವುದಲ್ಲ. ನಮಗೆ ವಿಹಿತವಾದ ಸತ್ಕರ್ಮಗಳನ್ನು ನಾವು ಮಾಡಬೇಕು. ಇದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಜೊತೆಗೆ ಇದಕ್ಕೆ ಯಾರೂ ಅಪವಾದ ಇಲ್ಲ. ದೇವತೆಗಳನ್ನು ಆರಂಭ ಮಾಡಿಕೊಂಡು ನೋಡಿದರೂ ಸರಿ, ಎಲ್ಲರಿಗೂ ಮರಣ, ಎಲ್ಲರಿಗೂ ದುಃಖ, ಎಲ್ಲರಿಗೂ ಕಷ್ಟಗಳು ಇದ್ದದ್ದೇ. ಬ್ರಹ್ಮದೇವರಿಗೆ ದುಃಖ ಅತ್ಯಲ್ಪ ಇದೆ, ಲೆಕ್ಕಕ್ಕಲ್ಲ. ಅವರಿಗೆ ದುಃಖ ಇಲ್ಲ ಅಂತ ಭಾವಿಸೋಣ. ಆದರೆ
ಅವರಿಗೂ ಮರಣ ಇದೆ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋಸ್ಥಿತ ಅಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾ. ನರಸಿಂಹದೇವರ ಕುಡಿಗಣ್ಣಿನಿಂದ ಹಾರಿದ ಕಿಡಿಯಿಂದ ಬ್ರಹ್ಮಾದಿ ದೇವತೆಗಳ ಶರೀರ ಭಸ್ಮವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳನ್ನು ಮತ್ತೊಂದು ರೂಪದಿಂದ ಸಂಹಾರ ಮಾಡಿ ಅವರ ಚರ್ಮವನ್ನು ತನ್ನ ತಲೆಗೆ ಸುತ್ತಿಕೊಂಡು ಕುಣಿತಾನೆ ನರಸಿಂಹ ರೂಪದಿಂದ ಅಂತ ಹೇಳ್ತಾರೆ. ಬ್ರಹ್ಮಚರ್ಮ ಶಿರಃಪಟ್ಟಿ ಅಂತ ನರಸಿಂಹದೇವರಿಗೆ. ಪ್ರಹ್ಲಾದರಾಜರಿಗಂತೂ ನರಸಿಂಹದೇವರ ಉಪಾಸನೆ ವಿಶೇಷ ಪರಿಚಯವಿದ್ದದ್ದು. ಬ್ರಹ್ಮಾದಿ ದೇವತೆಗಳನ್ನು ಕೂಡ ಸಂಹಾರ ಮಾಡಿ ತಾಂಡವ ಮಾಡುತ್ತಾನೆ ಭಗವಂತ. ಹಾಗಾದರೆ ಯಾರು ಶಾಶ್ವತರಿದ್ದಾರೆ, ಯಾರು ಸ್ಥಿರ ಇದ್ದಾರೆ? 3 ಲೋಕಗಳ ಒಡೆಯ ಇಂದ್ರ ನಿಜ, ಆದರೆ ಒಂದು ದಿನ ಅವನು ಮನ್ವಂತರ ಕಾಲ ಮುಗಿದ ಮೇಲೆ ಆ ರಾಜ್ಯವನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡಲೇಬೇಕು. ಹಾಗಾದರೆ ಯಾವ ಐಶ್ವರ್ಯವೂ ಸ್ಥಿರ ಅಲ್ಲ, ಈ ಜನ್ಮವೂ ಸ್ಥಿರವಲ್ಲ, ದೇವಾಧಿದೇವತೆಗಳಿಗೂ ಸ್ಥಿರವಲ್ಲ ಅಂದ ಮೇಲೆ ಸಾಮಾನ್ಯ ಮಾನವರ ಗತಿ ಏನು? ಇದನ್ನು ಕಂಡು ನನಗೆ ವೈರಾಗ್ಯ ಬಂದಿದೆ. ಹಣ ಇದ್ದಾಗ ಜನ ಮರ್ಯಾದೆ ಕೊಡ್ತಾರೆ, ಇಲ್ಲದಿರುವಾಗ ತಿರಸ್ಕಾರ ಮಾಡ್ತಾರೆ. ಹಾಗಾದರೆ ನಾನು ಹಣದ ಬೆನ್ನು ಹತ್ತಿ, ಸುಖದ ಬೆನ್ನು ಹತ್ತಿ, ಅಧಿಕಾರದ ಅಪೇಕ್ಷೆಯಿಂದ ಒದ್ದಾಡುವುದು ಸರಿಯಲ್ಲ. ಯೋಗೇ ಬುದ್ಧಿಂ ಶ್ರುತೇ ಸತ್ವಂ ಮನೋಬ್ರಹ್ಮಣಿ ಧಾರಯನ್. ಯಾವಾಗಲೂ ಮನಸ್ಸನ್ನು ಪರಿಪೂರ್ಣನಾದ ಭಗವಂತನಲ್ಲಿ ನಾನು ನೆಲೆಸುವಂತೆ ಮಾಡಿಕೊಂಡಿದ್ದೇನೆ. ನಮ್ಮ ಗುರುಗಳ ಉಪದೇಶದಿಂದ ಆ ತರಹದ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದೇನೆ. ನನಗೆ ತೃಪ್ತಿ ಇರುತ್ತದೆ. ಯಾವ ವಸ್ತುವನ್ನು ನೋಡಿದರೂ ಪರಬ್ರಹ್ಮನನ್ನೇ ನಾನು ಚಿಂತನೆ ಮಾಡುವುದು. ಬಂಧುಗಳನ್ನು ನೋಡಿದರೂ ಸರಿ, ಬಾಂಧವರನ್ನು ನೋಡಿದರೂ ಸರಿ, ದ್ವೇಷಗಳನ್ನು ನೋಡಿದರೂ ಸರಿ, ಜಡವಸ್ತುಗಳನ್ನು ಕಂಡರೂ ಸರಿ, ಎಲ್ಲ ಕಡೆಗೂ ನಾನು ಪರಬ್ರಹ್ಮನ ಅಸ್ತಿತ್ವವನ್ನು ಚಿಂತನೆ ಮಾಡ್ತೇನೆ. ನಮ್ಮ ಸುಖ ದುಃಖಗಳಿಗೆ ಅವನೇ ಕಾರಣ ಅನ್ನುವ ಅನುಸಂಧಾನ ಪೂರ್ಣವಾಗಿರುತ್ತದೆ. ಹೀಗಾಗಿ ನನಗೆ ಯಾವುದೇ ತರಹದ ದುಃಖ ಚಿಂತೆ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ನಾನೇನೋ ಮನಸ್ಸಿನಲ್ಲಿ ಆಲೋಚನೆ ಮಾಡಿರ್ತೇನೆ ಹೀಗಾಗಬೇಕು ಅಂತ. ನನ್ನ ಆಲೋಚನೆಗೆ ತಕ್ಕಂತೆ ಅವರು ಸ್ಪಂದನೆ ಮಾಡ್ತಾರೋ ಮಾಡೋದಿಲ್ಲವೋ ಅಂತ ಕೆಲಸ ಆಗುವವರೆಗೆ ದುಗುಡ. ಆದರೆ ಪರಬ್ರಹ್ಮನ ಚಿಂತನೆ ಮಾಡುವವನಿಗೆ ಆ ದುಗುಡವೇ ಇರೋದಿಲ್ಲ. ನನ್ನ ಅಂತರ್ಯಾಮಿಯಾದ ಭಗವಂತ, ಇವನ ಅಂತರ್ಯಾಮಿಯಾದ ಭಗವಂತ ಒಬ್ಬನೇ, ಅವನಲ್ಲಿ ಯಾವ ಭೇದವೂ ಇಲ್ಲ. ನನ್ನ ಅಂತರ್ಯಾಮಿಯಾದ ಭಗವಂತ ನನ್ನ ಮೇಲೆ ಪ್ರಸನ್ನನಾಗಿ ನಾನು ಮಾಡಿದ ಸತ್ಕರ್ಮಗಳು, ಪ್ರಾರ್ಥನೆ, ಜಪ, ಪಾರಾಯಣಾದಿಗಳಿಂದ ಪ್ರಸನ್ನನಾದ ಅಂದರೆ ಯಾಕೆ ನಾನು ಆಲೋಚನೆ ಮಾಡಬೇಕು? ಅವನ ಪಾದಗಳನ್ನು ನಾನು ನಂಬೋಣ. ಅವನ ಪಾದಗಳನ್ನು ನಂಬಿ ಅವನಿಗೆ ಮೊರೆ ಹೊಕ್ಕರೆ ಅದೇ ಅಂತರ್ಯಾಮಿಯಾದ ಭಗವಂತ ಈ ವ್ಯಕ್ತಿಗಳಲ್ಲಿಯೂ ಇದ್ದಾನೆ, ನನ್ನ ಇಚ್ಛೆಯನ್ನು ಪೂರ್ಣ ಮಾಡ್ತಾನೆ, ಆ ಭರವಸೆ ಇರ್ತದೆ. ಇದನ್ನು ಅನುಭವಿಸಿ ನೋಡಿ. ನಮ್ಮ ಅಂತರ್ಯಾಮಿಯಾದ ಭಗವಂತನೇ ನಾವು ಯಾರಿಂದ ಕಾರ್ಯ ಮಾಡಿಸಿಕೊಳ್ಳಬೇಕಾಗಿದೆ ಸತ್ಕಾರ್ಯಗಳನ್ನು, ಅವರಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ. ಅವನು ಈ ಕಾರ್ಯವನ್ನು ಹರಿವಾಯು ಗುರುಗಳು ಮಾಡಿಸ್ತಾರೆ, ಭಗವಂತ ಗುರುಗಳ ದ್ವಾರ ಮಾಡಿಸ್ತಾನೆ ಎನ್ನುವ ಪೂರ್ಣ ವಿಶ್ವಾಸ ಮನಸ್ಸಿನಲ್ಲಿದ್ದರೆ ನಿಶ್ಚಿತವಾಗಿಯೂ ಆ ಕಾರ್ಯ ನೆರವೇರುವುದರಲ್ಲಿ ಸಂಶಯವಿಲ್ಲ. ಹೀಗಾಗಿ ನನಗೆ ಈ ಕಾರ್ಯವಾಗತ್ತೋ ಆಗೋದಿಲ್ಲವೋ ಈ ಚಿಂತೆಯೇ ಇರೋದಿಲ್ಲ. ದೇವರು ಮಾಡಿಸ್ತಾನೆ ಅಂತನ್ನುವಂತಹ ಪೂರ್ಣವಾದ ಭರವಸೆಯಿಂದ ನಾನು ನಿಶ್ಚಿಂತವಾಗಿರುತ್ತೇನೆ. ಕಾಮ ಇದು ನಮ್ಮ ಮನಸ್ಸನ್ನು ಕೆಡಿಸುವ ಬಹಳ ದೊಡ್ಡ ಶತ್ರು. ಎಂದಿಗೂ ಅದಕ್ಕೆ ನಾನು ಹತ್ತಿರ ಅವಕಾಶ ಕೊಟ್ಟಿಲ್ಲ. ನಾನು ಯಾರನ್ನೂ ನಿಂದೆ ಮಾಡುವುದಿಲ್ಲ, ಆದರೆ ಕಾಮವನ್ನು ನಿಂದೆ ಮಾಡೋದು ಬಿಡೋದಿಲ್ಲ. ಅತತ್ವಜ್ಞೋಸಿ ಬಾಲಶ್ಚ ದುಸ್ತೋಷಃ ಅಪೂರ್ಣಃ ಅನಲಃ ಪಾತಾಲಯವ ದುಷ್ಪೂರಃ ಮಾಂ ದುಃಖೈಃ ಯೋಕ್ತುಮಿಚ್ಛಸಿ ನಾಹಮದ್ಯ ಸಮಾವೇಷ್ಟುಂ ಶಕ್ಯ ಕಾಮ ಪುನಸ್ತ್ವಯ.
ಖಬರ್ದಾರ್ ಅಂತ ಹೇಳ್ತೇನೆ ನಾನು ಕಾಮಕ್ಕೆ. ನನ್ನ ಹತ್ತಿರ ಬಂದರೆ ಮಹಾದುಷ್ಟಾತ್ಮ ನೀನೊಬ್ಬ ನನ್ನ ಮನಸ್ಸಿನಲ್ಲಿ ನುಸುಳಿ ನನ್ನಲ್ಲಿರುವ ಎಲ್ಲ ಸದ್ಗುಣಗಳನ್ನು ಹಾಳು ಮಾಡ್ತೀಯ. ನಾನು ಭಗವಂತನಿಗೆ ಶರಣ ಹೋದದ್ದುಂಟು, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದುಂಟು, ಜಗತ್ತಿನ ಅಸಾರತೆಯನ್ನು ತಿಳಿದಿದ್ದೇನೆ, ದೇವರು ಸರ್ವೋತ್ತಮ ಅಂತ ತಿಳಿದಿದ್ದೇನೆ, ಯಾವ ವಸ್ತುಗಳಲ್ಲಿಯೂ ಹುರುಳಿಲ್ಲ ಅಂತ ನನಗೆ ಗೊತ್ತಿದೆ. ದೇವರೊಬ್ಬನೇ ಸಾರ, ಅವನೇ ನನಗೆ ಸುಖ ಕೊಡುವವ, ಇದು ನನಗೆ ತಿಳಿದಾಗಿದೆ. ಇನ್ನು ಮೇಲೆ ನೀನು ನನ್ನ ಮನಸ್ಸನ್ನು ಕೆಡಿಸುವ ಪ್ರಯತ್ನ ಮಾಡಿ ವಿಫಲನಾಗಿ ಮರ್ಯಾದೆ ಕಳೆದುಕೊಂಡು ಹೋಗಬೇಡ, ನನ್ನ ಹತ್ತಿರನೇ ಬರಬೇಡ ಅಂತ ಆಗಾಗ ನಾನು ಕಾಮಕ್ಕೆ ಎಚ್ಚರವನ್ನು ಕೊಡ್ತೇನೆ. ಬಿಟ್ಟರೆ ಇನ್ನು ಯಾರ ಜೊತೆಗೆ ನಾನು ಹರಟೆ ಹೊಡೆಯೋದಿಲ್ಲ, ಯಾರನ್ನೂ ನಿಂದೆ ಮಾಡೋದಿಲ್ಲ. ನನ್ನಲ್ಲಿರುವ ಕಾಮ, ನನ್ನಲ್ಲಿರುವ ಕ್ರೋಧ, ಇವುಗಳನ್ನೇ ನಾನು ದ್ವೇಷ ಮಾಡೋದು. ಸಿಟ್ಟು ಬರುತ್ತೆ ಇಲ್ಲ ಅಂತಲ್ಲ, ಸಿಟ್ಟಿನ ಮೇಲೆ ಸಿಟ್ಟು ಬರ್ತದೆ. ಇನ್ನೊಮ್ಮೆ ಆ ಸಿಟ್ಟು ನನ್ನ ಹತ್ರ ಬರದೇ ಇರೋ ಹಾಗೆ, ಸಿಟ್ಟು ಬಂತು ಅಂತ ಅದಕ್ಕೆ ಮತ್ತೆ ಹಿಟ್ಟು ಹಾಕೋದಿಲ್ಲ. ಇನ್ನೊಮ್ಮೆ ಆ ಸಿಟ್ಟು ಬರದೇ ಇರೋ ಹಾಗೆ ಅದನ್ನು ಕುಟ್ಟಿ ಹಾಕ್ತೇನೆ. ಇದು ನನ್ನ ಜೀವನದಲ್ಲಿ ನಾನು ಇಟ್ಟುಕೊಂಡಿರುವ ನಿಯಮಗಳು, ಸಂಕಲ್ಪಗಳು. ಪ್ರಹ್ಲಾದರಾಜರಿಗೆ ಹೇಳ್ತಾನೆ, ಆ ಸಾತ್ವಿಕನಾದಂತಹ ಅಜಗರ ವೃತ್ತಿಯಲ್ಲಿರುವ ಬ್ರಾಹ್ಮಣ, ಅವನಿಗೆ ಅಜಗರ ವೃತ್ತಿಯನ್ನು ಆಶ್ರಯಿಸಿದವ ಅಂತ ಕರೆದದ್ದು ಯಾಕೆ ಅಂದರೆ, ಅಜಗರದ ಹೆಬ್ಬಾವು, ಅದರ ಸ್ವಭಾವ ಏನು? ತಾನು ಮಲಗಿದಲ್ಲಿಯೇ ಮಲಗಿರ್ತದೆ. ತಾನಾಗಿಯೇ ಕಪ್ಪೆಗಳು, ಹಾವಿಗೆ ಯಾವುದು ಆಹಾರ ಅದು ಹತ್ತಿರ ಬಂದರೆ ಬಾಯಿ ತೆಗೆದು ಸ್ವೀಕಾರ ಮಾಡ್ತದೆ. ಅಥವಾ ಯಾವುದಾದರೂ ಪ್ರಾಣಿಗಳು, ಸಣ್ಣ ಸಣ್ಣ ಪ್ರಾಣಿಗಳು, ಪಶುಗಳು ಬಂದರೆ ಅದನ್ನು ನುಂಗಿಬಿಡ್ತದೆ, ಮುಗಿದೋಯ್ತು. ಅದನ್ನೇ ತಾನು ಜೀರ್ಣ ಮಾಡಿಕೊಂಡು ಹಾಗೇ ಬಿದ್ದಿರ್ತದೆ. ಮತ್ತೆ ಸಹಜವಾಗಿ ಆ ಮಾರ್ಗದಿಂದ ಯಾವುದಾದರೂ ಬಂದರೆ ತನ್ನ ಆಹಾರ ಸ್ವೀಕಾರ ಮಾಡ್ತದೆ, ಇಲ್ಲ ಅಂದರೆ ಇಲ್ಲ. ಅದಕ್ಕಾಗಿ ಬಹಳ ಕಷ್ಟಪಡುವುದಿಲ್ಲ, ಬಂದದ್ದನ್ನು ಬಿಡುವುದಿಲ್ಲ. ಹೀಗೆ ದೇವರು ಅನುಗ್ರಹ ಬುದ್ಧಿಯಿಂದ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಇದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧಃ ಕಸ್ಯ ಸ್ವಿಧನ. ಜಡಭರತನ ಕಥೆಯನ್ನು ಪಂಚಮಸ್ಕಂಧದಲ್ಲಿ ನೀವೆಲ್ಲ ಕೇಳಿದ್ದೀರಿ. ಜಡಭರತರ ಜೀವನದ ಚರ್ಯೆಯೂ ಹೀಗೆ. ಪಂಚಭಕ್ಷ ಪರಮಾನ್ನಗಳನ್ನು ಯಾರಾದರೂ ತಂದು ಕೊಟ್ಟರೆ ಸಂತೋಷದಿಂದ ತಿಂತಾಯಿದ್ರು. ಹೊತ್ತಿದ ಅನ್ನ, ತಂಗಳು ಅನ್ನ, ವಾಸನೆ ಬಂದದ್ದು, ಅದನ್ನು ಕೊಟ್ಟರೆ ಅದನ್ನೂ ಅಮೃತವದಭ್ಯವಹರತಿ ಸ್ಥಾಲೀಪುರೀಶಮಪಿ. ಹೊತ್ತಿದ ಅನ್ನವನ್ನು ಕೂಡ ಅಮೃತ ಸಮಾನ ಅಂತ ತಿಳಿದುಕೊಂಡು ತಿಂತಿದ್ರಂತೆ. ಏನೋ ದೌರ್ಭಾಗ್ಯ ಅಂತ ತಿನ್ನೋದು ಬೇರೆ, ಗತಿ ಇಲ್ಲ ಅಂತ ಸಂತೋಷದಿಂದ, ಆನಂದದಿಂದ, ಅಮೃತದಂತೆ ರುಚಿ ಮಾಡಿಕೊಂಡು ಅದನ್ನು ತಿಂತಾ ಇದ್ರಂತೆ. ಕಾರಣ ಅವರಿಗೆ ಈ ಅನ್ನದಿಂದ ಸಂತೋಷ ಇರಲೇ ಇಲ್ಲ. ಅದ್ಯತೆ ಅತ್ತಿಚ ಭೂತಾನಿ. ನಿಜವಾಗಿ ಅನ್ನದಲ್ಲಿದ್ದು ನಮಗೆ ತೃಪ್ತಿಯನ್ನು ಕೊಡುವ ವ್ಯಕ್ತಿ ಭಗವಂತ. ಆ ಅನುಸಂಧಾನ ಪೂರ್ಣ ಮಟ್ಟದೊಳಗೆ ಯಾರಿಗಿದೆ ಅವರಿಗೆ ಅನ್ನ ಹೇಗಿದ್ದರೂ ಸಂತೋಷವೇ ಆಗತ್ತೆ. ಅವರಿಗೆ ಅದರಿಂದ ಯಾವ ದುಃಖವೂ ಆಗುವುದೇ ಇಲ್ಲ. ಆ ಮಟ್ಟವನ್ನು ಮುಟ್ಟಿದ ಮಹಾನುಭಾವ ಜಡಭರತ. ಭಾರೀ ಬಟ್ಟೆಗಳನ್ನು ಕೊಟ್ಟರೆ ಉಟ್ಕೊಳ್ತಿದ್ದ, ಹರಕು ಬಟ್ಟೆ ಇದ್ದರೆ ಅದರಲ್ಲಿಯೂ ಸಂತೋಷವಾಗಿರ್ತಿದ್ದ. ಹೊಲಸಿದ್ರೂ ಸರಿ, ಸ್ವಚ್ಛವಾಗಿದ್ದರೂ ಸರಿ, ಸಿಂಹಾಸನದ ಮೇಲೆ ಕೂಳಿಸಿದರೂ ಸರಿ, ನೆಲದ ಮೇಲೆ ಇದ್ದರೂ ಸರಿ, ಅವನಿಗೆ ಯಾವ ವ್ಯತ್ಯಾಸವೂ ಅನ್ನಿಸ್ತಾ ಇರಲಿಲ್ಲ. ಇದು ಅಜಗರ ವೃತ್ತಿ. ಯಾವಾಗ ದೇವರು ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿಯಾಗಿರೋದು. ಹಾಗೆ ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ನಚ ಸನ್ನಿಪತಿತಂ, ಯಾವುದು ನನಗೆ ಬಂದಿದೆ ದೇವರ ಅನುಗ್ರಹದಿಂದ, ನ ಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ ಪ್ರತ್ಯಾಚಕ್ಷೆ ನ ಚಾಪ್ಯೇನಂ ಅನುರುದ್ಧೇ ಸುದುರ್ಲಭಂ. ಸಂಕ್ಷೇಪದಲ್ಲಿ ಹೇಳ್ತಾನೆ, ನ ಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ ಪ್ರತ್ಯಾಚಕ್ಷೆ. ಒಂದೊಂದು ಶಬ್ದಗಳ ಕಡೆಗೆ ನಾವು ಗಮನ ಕೊಡಬೇಕು. ಸನ್ನಿಪತಿತಂ, ದೇವರ ಅನುಗ್ರಹದಿಂದ ಒದಗಿ ಬಂದದ್ದು. ಸತ ಅಂದರೆ ಭಗವಂತ, ಸರ್ವೋತ್ತಮನಾದ ಭಗವಂತ. ಸತ ಅಂದರೆ ವಾಯುದೇವರು, ಜೀವೋತ್ತಮರ. ಸಚ್ಛಬ್ದ ಉತ್ತಮಂ ಬ್ರೂಯಾತ್. ಸತ ಅಂದರೆ ಜೀವೋತ್ತಮರಾದ ವಾಯುದೇವರು.
ಐತಿರೇಯದಲ್ಲಿ ವಾಯುದೇವರನ್ನು ಸತ ಅಂತ ಕರೆದದ್ದು ಉಂಟು. ಸದೇವ ಸೌಮ್ಯ ಇದಮಗ್ರ ಆಸೀತ್, ಸರ್ವೋತ್ತಮನಾದ ನಿರ್ದೋಷನಾದ ಭಗವಂತ ಸತ್ ಸನ್ನಿಪತಿತಂ, ಪರಮಾತ್ಮನ ಅನುಗ್ರಹದಿಂದ ಹತ್ತಿರ ಒದಗಿ ಬಂದ ಭಾಗ್ಯವನ್ನು ತಿರಸ್ಕಾರ ಮಾಡೋದಿಲ್ಲ. ನ ಪ್ರತ್ಯಾಚಕ್ಷೆ, ಬೇಡ ಅಂತ ಹೇಳೋದಿಲ್ಲ ಅದನ್ನು. ಧರ್ಮ್ಯಂ, ಯಾವುದೋ ನಿಷಿದ್ಧವಾದ ಪದಾರ್ಥವನ್ನು ಎದುರಿಗೆ ತಂದಿಟ್ಟರೆ ಅದು ದೇವರು ಕೊಟ್ಟದ್ದು ಅಲ್ಲವೇ ಅಲ್ಲ. ಆಗ ಸನ್ನಿಪತಿತಂ ಅಂದರೆ ದೇವರು ನನಗೋಸ್ಕರ ಕೊಟ್ಟಿದ್ದಾನೆ ತಿನ್ನೋದಕ್ಕೆ ಅಂತ ಭಾವಿಸುವುದಲ್ಲ. ದೇವರೇ ಕೊಟ್ಟದ್ದು ನಿಜ, ಆದರೆ ಪರೀಕ್ಷೆಗೆ ಕೊಟ್ಟದ್ದು. ಹತ್ತಿರ ಇದ್ದಾಗಲೂ ಇದನ್ನು ತಿನ್ನದೇ ಇರ್ತಾನ ತಿಂತಾನ ಅಂತ ನೋಡೋದಕ್ಕೆ ದೇವರು ಅಂತಹ ವಸ್ತುಗಳನ್ನು ಹತ್ತಿರ ಕೊಡ್ತಾನೆ. ಸುತ್ತಮುತ್ತ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ ಬೇಕಾದಷ್ಟು ತಿಂಡಿಗಳಿರಬಹುದು, ಅಥವಾ ವಿಹಿತವಾದದ್ದೇ ನಿಷಿದ್ಧ ಕಾಲದಲ್ಲಿ ಅದು ನಿಷಿದ್ಧವೇ. ಗೋಕುಲಾಷ್ಟಮಿ ಉಪವಾಸ ಇದೆ, ಏಕಾದಶಿಯ ಉಪವಾಸ ಇದೆ. ಅಂತಹ ಪ್ರಸಂಗದಲ್ಲಿ ಬೇಕಾದಷ್ಟು ಸುತ್ತಮುತ್ತಲು ಭಕ್ಷ್ಯಭೋಜ್ಯಗಳಿರ್ಬೋದು. ನೋಡಿ, ನಮ್ಮದೆಲ್ಲ ಅಜಗರ ವೃತ್ತಿ. ಯಾವಾಗ ಏನು ಸಿಗತ್ತೋ ಅದನ್ನು ತಿಂತೇವೆ, ಇಲ್ಲ ಅಂದರೆ ಬಿಟ್ಟಿರ್ತೇವೆ. ಅದು ಯಾವ ತಿಥಿ, ಯಾವ ಕಾಲ, ಯಾವ ದೇಶ ಏನನ್ನೂ ಆಲೋಚನೆ ಮಾಡೋದು. ನೈವೇದ್ಯ ಆಗಿದೆ ಆಗಿಲ್ಲ, ಇನ್ನು ಮೇಲೆ ನೈವೇದ್ಯಕ್ಕೆ ಹೋಗಬೇಕು, ಅದನ್ನು ನಾವು ಆಲೋಚನೆ ಮಾಡಿ. ನೋಡಿ, ಅಜಗರ ವೃತ್ತಿ. ಕಣ್ಣಿಗೆ ಕಾಣ್ತಾ ಇದೆ, ಅಡುಗೆ ಮನೆ ಮೇಲೆ ಹೀಗೆ ದಾಟಿಕೊಂಡು ಹೋಗಬೇಕು ಕೃಷ್ಣನ ದರ್ಶನಕ್ಕೆ. ಕಾಣಿಸ್ತು, ಕೈಯಲ್ಲೇ ತೆಗೆದುಕೊಂಡದ್ದಾಯಿತು, ತಿಂದದ್ದಾಯಿತು. ಇದೇ ಮಹಾಭಾರತದ ಸಂದೇಶ, ಶ್ರೀಮದ್ ಭಾಗವತದ ಸಂದೇಶ ಅಂತ ಯಾರಾದರೂ ಮಾಡಲಿಕ್ಕೆ ಹೋಗಬೇಡಿ. ಧರ್ಮ್ಯಂ, ಅದು ವಿಹಿತವಾಗಿರಬೇಕು. ಪುಣ್ಯ ಸಾಧನ ಅಂತ ಶಾಸ್ತ್ರದಲ್ಲಿ ವಿಹಿತವಾಗಿರಬೇಕು, ಪಾಪ ಸಾಧನವಾಗಿರಬಾರದು, ನಿಷಿದ್ಧವಾಗಿರಬಾರದು. ದೇವರು ಎಲ್ಲವನ್ನೂ ಕೊಟ್ಟದ್ದು ನಿಜ. ಜಗತ್ತಿನಲ್ಲಿರುವ ಕಸವು ದೇವರ ಸೃಷ್ಟಿಯಲ್ಲಿಯೇ ಬಂದದ್ದು, ಎಲ್ಲ ಹೊಲಸುಗಳು ದೇವರ ಸೃಷ್ಟಿಯಲ್ಲಿಯೇ ಬಂದದ್ದು. ಯಾವುದು ದೇವರದ ಸೃಷ್ಟಿಯಲ್ಲ, ಎಲ್ಲವನ್ನೂ ತಿನ್ನಲಿಕ್ಕಾಗತ್ತಾ? ಹಾಗಾದರೆ ಯಾವುದು ನಮಗೆ ರುಚಿಯೋ ಅದನ್ನು ಮಾತ್ರ ತಿಂತೇವೆ. ಆದರೆ ನಾಲಿಗೆಗೆ ಕೆಲವು ಗೊತ್ತಾಗತ್ತೆ, ವಿವೇಕಕ್ಕೆ ಕೆಲವು ಗೊತ್ತಾಗ್ತದೆ. ಯಾವುದು ರುಚಿ ಯಾವುದಲ್ಲ ಇದನ್ನು ನಾಲಿಗೆ ನಿರ್ಣಯ ಮಾಡುತ್ತೆ. ರುಚಿ ಇದ್ದರೂ ಕೂಡ ಯಾವುದು ಶುಚಿ ಯಾವುದಲ್ಲ, ಶುಚಿಯಾದರೂ ಯಾವ ದೇಶ ಯಾವ ಕಾಲಗಳಲ್ಲಿ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು, ಇದನ್ನು ಶಾಸ್ತ್ರದಿಂದ ಬಂದ ನಮ್ಮ ವಿವೇಕ, ಶಾಸ್ತ್ರದಿಂದ ಟ್ರೈನಿಂಗ್ ಪಡೆದುಕೊಂಡ ನಮ್ಮ ವಿವೇಕ ನಮಗೆ ಹೇಳುತ್ತದೆ ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರದು ಅಂತ. ಅಂತಹ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಧರ್ಮ ಸಾಧನ, ಪುಣ್ಯ ಸಾಧನ, ಅಂತಹ ವಿಹಿತವಾದ ವಸ್ತುಗಳನ್ನು ದೇವರು ನಮಗೆ ಕೊಟ್ಟಾಗ ದೇವರು ಕೊಟ್ಟದ್ದು ಭಾಗ್ಯ ಅಂತ ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ ಅಂತ ತಿಳಿದು ಸಂತೋಷದಿಂದ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ, ತಿರಸ್ಕಾರ ಮಾಡುವುದಿಲ್ಲ. ಸಿಗಲಿಲ್ಲ, ಅವತ್ತೇನಿಲ್ಲ, ಬರೀ ನೀರಿದೆ, ಬರೀ ಗಂಜಿ ಸಿಕ್ತು, ಬರೀ ಅನ್ನ ಇತ್ತು, ಯಾವ ಭಕ್ಷ್ಯಗಳಿಲ್ಲ, ವಿಶೇಷವಾಗಿ ವ್ಯಂಜನಗಳಿಲ್ಲ, ಅದಕ್ಕೂ ದುಃಖ ಪಡೋದಿಲ್ಲ. ಅದಕ್ಕಾಗಿ ಬಹಳ ಕಷ್ಟಪಟ್ಟು ಏನಾದರೂ ಮಾಡಿ ಯಾರ ಮನೆಗಾದರೂ ಹೋಗಿ ಕೇಳ್ಕೊಂಡು ಬರಬೇಕು, ಹಠ ಮಾಡಿ ಆದರೂ ಹಾಕ್ಸ್ಕೋಬೇಕು, ಅದಕ್ಕೂ ನಾನು ಕಷ್ಟಪಡೋದಿಲ್ಲ. ಅವತ್ತೇನು ಸಿಕ್ಕಿದೆ ಅದರಲ್ಲಿ ಸಂತೋಷ ಪಡುತ್ತೆ. ಶ್ರೀಪಾದರಾಜರ ಚರಿತ್ರೆಯಲ್ಲಿ ನಾವು ಕೇಳ್ತೇವಲ್ಲ, ಇಂತಹ ಒಂದು ಅನುಸಂಧಾನವನ್ನು ಇಟ್ಟುಕೊಂಡ ಮಹಾನುಭಾವರವರು. ನ ಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ ಪ್ರತ್ಯಾಚಕ್ಷೆ. ದೇವರು ಕೊಟ್ಟ ಭಾಗ್ಯ, ಮುತ್ತಿನ ಕವಚ ಮೇಲ್ತುರಾಯಿ, ಮುತ್ತಿನ ಕವಚ ಹಾಕಿಕೊಳ್ತಾ ಇದ್ದರು, ಮುತ್ತಿನ ಕಿರೀಟ, ಬೇಕಾದಷ್ಟು 64 ಭಕ್ಷ್ಯಗಳು ನಿತ್ಯದಲ್ಲಿ ಆಗಬೇಕು, ದೇವರಿಗೆ ನೈವೇದ್ಯ ಆಗಬೇಕು. ದೇವರಿಗೆ ನೈವೇದ್ಯವಾದ ಮೇಲೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ರು. ಇಷ್ಟೆಲ್ಲ ಯಾಕೆ ಸ್ವೀಕಾರ ಮಾಡಬೇಕು? ನ ಸನ್ನಿಪತಿತಂ ಧರ್ಮ್ಯಂ, ದೇವರಿಗೆ ನಿವೇದಿತವಾಗಿದೆ. ಯಾವುದೂ ಅದರಲ್ಲಿ ನಿಷಿದ್ಧವಾದ ಪದಾರ್ಥ ಅಲ್ಲ, ವಿಹಿತವಾದ ಪದಾರ್ಥ, ವಿಹಿತವಾದ ದೇಶದಲ್ಲಿ ವಿಹಿತವಾದ ಕಾಲದಲ್ಲಿ ದೇವರಿಗೆ ನಿವೇದಿತವಾದದ್ದನ್ನು ಭಕ್ತಿಯಿಂದ ಪರಮಾತ್ಮನ ಪ್ರಸಾದ ಎಂಬ ಅನುಸಂಧಾನದಿಂದ ಒಂದೊಂದು ತುತ್ತನ್ನು ಅವರು ಸ್ವೀಕಾರ ಮಾಡ್ತಾ ಇದ್ರು. ಒಂದು ದಿನ ನೀವು ಕೇಳಿದ್ರಲ್ಲ ಮೊನ್ನೆ ಶ್ರೀಮದಾಚಾರ್ಯರ ಮಾತು, ಕೋಟ್ಯೆಯಿಂದವ ಸಹಸ್ರ ಇಸ್ತು ಮಾಸೋಪೋಷಣ ಕೋಟಿಭಿಹಿ ಅಂತ 1000 ಕೋಟಿ ಚಾಂದ್ರಾಯಣ ವ್ರತಗಳನ್ನು ಮಾಡಿದರೆ ಏನು ಮಹಾಫಲ ಇದೆ.
ಕೋಟಿ ಮಾಸೋಪವಾಸಗಳನ್ನು ತಿಂಗಳು ಪೂರ್ಣ ಉಪವಾಸ ಮಾಡಿದ ಫಲ ಭಕ್ತಿಯಿಂದ ವಿಷ್ಣುವಿನ ನೈವೇದ್ಯವನ್ನು ಒಂದು ತುತ್ತು ತಿಂದರೆ ನಮಗೆ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಆ ಅನುಸಂಧಾನದಿಂದ ಒಂದು ತುತ್ತು ತಿಂದ್ರೇ ಇಷ್ಟು ಪುಣ್ಯ ಬರಬೇಕಾದರೆ 64 ಭಕ್ಷ್ಯಗಳಲ್ಲಿರುವ ಭಗವಂತನ ರೂಪಗಳನ್ನೆಲ್ಲ ಚಿಂತನೆ ಮಾಡಿ, ವಾಯುದೇವರನ್ನು ಚಿಂತನೆ ಮಾಡಿ, ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಚಿಂತಿಸಿ, ಆ ಭಗವಂತನ ಪ್ರವೇಶ ನನ್ನ ದೇಹದಲ್ಲಿ ಆಗತ್ತೆ ಎಂಬ ಅನುಸಂಧಾನದಿಂದ ಶ್ರೀಪಾದರಾಜರು ಅದನ್ನು ಭೋಗ ಮಾಡಿದರೆ ಎಷ್ಟು ಮಹಾಪುಣ್ಯ ಅವರಿಗೆ ಬಂದಿರುತ್ತೆ ಆಲೋಚನೆ ಮಾಡಿ. ಆದರೆ ಹಾಗೆ ನಾವು ಮಾಡ್ತೇವೆ ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಆ ಅನುಸಂಧಾನ ಎಲ್ಲರಿಗೂ ಬರೋದಿಲ್ಲ. ಅನುಸಂಧಾನ ಮಾಡುವ ಯೋಗ್ಯತೆ, ಜನ್ಮಾಂತರದ ಸುಕೃತ, ಅದಕ್ಕನುಗುಣವಾಗಿ ಅವರಿಗಿರುವ ಸುಖ ಪ್ರಾರಬ್ಧ, ಅದನ್ನು ಭಗವಂತನ ಸಂಕಲ್ಪದಿಂದ ಅವರು ಸ್ವೀಕರಿಸಿದ್ದು. ಎಲ್ಲರೂ ನಾವು ಹಾಗೆ ಮಾಡ್ತೇವೆ ಅಂತ ಆಲೋಚನೆ ಮಾಡಬಾರದು. ಭಗವಂತನ ಆದೇಶ ಜ್ಞಾನಿಗಳಿಗೆ ಹೇಗಿರುತ್ತೆ ಹಾಗೆ ಮಾಡ್ತಾರೆ. ನಮ್ಮ ಯೋಗ್ಯತೆ ಏನು ಅಂತ ತಿಳಿದು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನಿತ್ಯದಲ್ಲಿ ನಾವೇನು ನಮಗೆ ಹಿತವಾದ ವಿಹಿತವಾದ ನಮ್ಮ ಯೋಗ್ಯತೆಗೆ ತಕ್ಕ ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿ ದೇವರಿಗೆ ಅರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡಿದರೆ ಸಾಕು. ಒಂದು ಕಥೆಯನ್ನು ಜ್ಞಾನಿಗಳ ಬಗ್ಗೆ ನಾವು ಕೇಳ್ತೇವೆ. ನಮ್ಮ ಪೀಠದ ಪರಂಪರೆಯಲ್ಲಿ ಬಂದ ರಘುನಾಥ ತೀರ್ಥ ಶ್ರೀಪಾದಂಗಳವರು, ಭಾವಬೋಧಕಾರರು, ರಘುತ್ತಮ ತೀರ್ಥರು ಅಂತ ನಿಮಗೆಲ್ಲ ಪ್ರಸಿದ್ಧರಾದವರು. ರಘುತ್ತಮ ತೀರ್ಥರ ಗುರುಗಳು ನವವೃಂದಾವನದ ಗಡ್ಡೆಯಲ್ಲಿರುವ ರಘುವರಿಯ ತೀರ್ಥರು, ಅವರ ಗುರುಗಳು ರಘುನಾಥ ತೀರ್ಥರು. ಮಳಖೇಡದಲ್ಲಿ ಅವರ ವೃಂದಾವನ ಇದೆ, ಟೀಕಾಕೃತ್ಪಾದರ ಪಕ್ಕದಲ್ಲಿ. ರಘುನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದಲ್ಲಿ ಭಗವಂತನ ಆದೇಶ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಎಲ್ಲರೂ ಮಹಾಜ್ಞಾನಿಗಳೇ, ಎಲ್ಲರೂ ತಪಸ್ವಿಗಳೇ, ಎಲ್ಲರೂ ವಿರಕ್ತರೇ. ಆದರೆ ದೇವರ ಆದೇಶ ಅವರವರಿಗೆ ಒಂದೊಂದು ರೀತಿಯಲ್ಲಿ. ಮೋಕ್ಷಧರ್ಮದ ಪ್ರಾರಂಭದಲ್ಲಿ ನೀವು ಕೇಳಿದಿರಿ, ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯಾ ಅಂತ. ಧರ್ಮದ ಅನೇಕ ಮಾರ್ಗಗಳು. ಅವರದು ಶಿಷ್ಯರು ಭಿಕ್ಷೆ ಬೇಡಿ ತರಬೇಕು. ಆಗಿನ ಕಾಲದ ಪದ್ಧತಿಯಂತೆ ಭಿಕ್ಷೆ ಅಂದರೆ ಸ್ವಾಮಿಗಳಿದ್ದಲ್ಲೇನೇ ಭಿಕ್ಷೆ ಮಾಡಿಸುವ ಪದ್ಧತಿ ಇವತ್ತು ಬಂದಿದೆ. ಮನೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ತರುವ ಪದ್ಧತಿ ಪ್ರಾಚೀನ ಕಾಲದ ಪದ್ಧತಿ. ರಘುನಾಥ ತೀರ್ಥರ ಶಿಷ್ಯರೆಲ್ಲ ಭಿಕ್ಷೆ ಬೇಡಿ ತರಬೇಕು. ಭಿಕ್ಷೆ ಬೇಡಿ ತಂದ ಮೇಲೆ ಅದರಲ್ಲಿ ಎಲ್ಲವೂ ಸೇರಿರ್ತಿತ್ತು. ಅನ್ನವೂ ಅದರಲ್ಲಿ, ಸಾರು, ಹುಳಿ, ಪಾಯಸ, ವ್ಯಂಜನಗಳೆಲ್ಲ ಸೇರಿ ಒಂದೇ ಪಾತ್ರೆಯಲ್ಲಿ ತರಬೇಕು. ಅದೆಲ್ಲವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನದಿ, ಕೆರೆ ಅದರಲ್ಲಿ 3 ಬಾರಿ ಎದ್ದಬೇಕು. ಒಳಗಿರುವ ಹುಳಿ, ಖಾರ, ಉಪ್ಪು ಎಲ್ಲ ಸೋರಿ ಹೊರಗೆ ಹೋಗಬೇಕು. ಕೇವಲ ಚರಟು ಮಾತ್ರ ಉಳಿದಿರಬೇಕು. ಆ ರೀತಿ ಮಡಿಯಲ್ಲಿ ಶುದ್ಧವಾಗಿ ತೊಳೆದದ್ದೂ ಆಯಿತು, ಅದರೊಳಗಿರುವ ರೋಚಕವಾದ ಏನೆಲ್ಲ ಅಂಶಗಳಿವೆ ಅವುಗಳೆಲ್ಲ ಹೊರಗೆ ಹೋಗಬೇಕು. ಹಾಗಾದ ಮೇಲೆ ಅದನ್ನು ತಂದು ರಾಮದೇವರಿಗೆ ನೈವೇದ್ಯ ಮಾಡಿ ರಘುನಾಥ ತೀರ್ಥರು ಸ್ವೀಕಾರ ಮಾಡಬೇಕು. ನಿತ್ಯದಲ್ಲಿ 64 ಭಕ್ಷ್ಯಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಶ್ರೀಪಾದರಾಜರು ಸ್ವೀಕಾರ ಮಾಡಬೇಕು. ಸಮಕಾಲೀನರು ಇಬ್ಬರ ಶಿಷ್ಯರಲ್ಲಿಯೂ ಒಂದು ಕುತೂಹಲ. ಇಬ್ಬರೂ ಮಹಾನುಭಾವರು, ಯೋಗಿಗಳು. ಆದರೆ ಒಂದು ದಿವಸ ನಮಗೆ ಸ್ವಲ್ಪ ವಿನಿಮಯ ಮಾಡಿಕೊಂಡದ್ದನ್ನು ನೋಡಬೇಕು ಅಂತ ಅಪೇಕ್ಷೆ ಇದೆ. ಅದೆಲ್ಲ ಯಾಕೆ ಅಪೇಕ್ಷೆ ಪಡ್ತೀರಿ? ಅವರವರ ಸಾಧನೆ ಅವರವರು ಮಾಡ್ತಾ ಇರ್ತಾರೆ ಅಂತ ಇಬ್ಬರೂ ಹೇಳಿದರು. ಆದರೂ ಕೇಳಲಿಲ್ಲ. ನಮಗೇನೋ ಅಪೇಕ್ಷೆ, ಒಂದು ದಿವಸ ನೀವು ಹಾಗಿರಬೇಕು, ಅವರು ಹೀಗಿರಬೇಕು. 64 ಭಕ್ಷ್ಯ ರಘುನಾಥರು ಒಂದು ದಿವಸ ಮಾಡಿಕೊಂಡು ಸ್ವೀಕಾರ ಮಾಡಲಿ, ಇವರು ಅತ್ಯಂತ ಒಂದು ರೊಟ್ಟಿ ತಿಂದು ಇವರು ಮುಗಿಸಬೇಕು ಅಂತ. ಸರಿ, ಶಿಷ್ಯರ ಅಪೇಕ್ಷೆಯಂತೆ ಮಾಡೋಣ. ಅದರಲ್ಲೇನು ವೈರಾಗ್ಯ ಇಬ್ಬರಿಗೂ ಇದೆ. ಶ್ರೀಪಾದರಾಜರೇನು ತಿನ್ನಬೇಕು ಅಂತ ತಿನ್ನುವವರಲ್ಲ, ಸ್ವಯಂ ವಿರಕ್ತ ಶಿಖಾಮಣಿಗಳು. ಆಯಿತು, ಅದರೊಳಗೇನು ದೊಡ್ಡ ವಿಷಯ ಅಂದರು. ವ್ಯವಸ್ಥೆ ಆಯಿತು. ಒಬ್ಬ ದೊಡ್ಡ ಶ್ರೀಮಂತನ ಮನೆ, 64 ಭಕ್ಷ್ಯಗಳಿಗೆ ಬೇಕಾದ ಎಲ್ಲ ಪದಾರ್ಥಗಳು ಸಿದ್ಧವಾಗಿವೆ. ಅಡಿಗೆಯೆಲ್ಲ ಮಾಡಿ ಮೂಲರಾಮದೇವರ ನೈವೇದ್ಯಕ್ಕೆ ಇನ್ನೇನು ಎಲ್ಲ ವ್ಯವಸ್ಥೆ ನಡೆಯಬೇಕು, ಪ್ರಾರಂಭ ಆಗಬೇಕು. ಅಷ್ಟರಲ್ಲಿ ವಾರ್ತೆ ಬಂತು, ಆ ಯಜಮಾನನ ಸಂಬಂಧಿಕರು ಯಾರೋ ಕೃಷ್ಣಾರ್ಪಣ ಆಗಿದ್ದಾರೆ. ಅವನಿಗೆ ಆ ಶೌಚ ಬಂದು ಹೋಯಿತು.
ಹಾಗಾದರೆ ಏನು ಮಾಡಬೇಕು? ಇವತ್ತಿನ ಕಾಲದ ಹಾಗೆ ನಮ್ಮ ಮನೆಗೆ ಬನ್ನಿ ಅಂತ ಕರೆಯುವ ಜನ ಬಹಳ ಇರಲಿಲ್ಲ. ಸರಿ, ಆಗ ಇನ್ನು ಹುಡುಕಿಕೊಂಡು ಹೋದಾಗ ಮಧ್ಯಾಹ್ನದ ಹೊತ್ತಿಗೆ ಇವರ ಸ್ನಾನ ಆಗೋ ಹೊತ್ತಿಗೆ ಈ ಸುದ್ದಿ ಬಂದದ್ದು. ಆ ಹೊತ್ತಿಗೆ ಇನ್ಯಾರು ಸಿದ್ಧತೆ ಮಾಡ್ತಾರೆ? ಯಾರೋ ಒಬ್ಬರು ಹೋದ ತಕ್ಷಣ ಏನಿರಲಿಲ್ಲ, ಮನೆಯಲ್ಲಿ ಒಂದು ಹಿಟ್ಟಿತ್ತು, ಬೇರೆ ಏನಿರಲಿಲ್ಲ. ಮತ್ತು ಅದೇ ರೊಟ್ಟಿ ಯಥಾಪ್ರಕಾರ ಭಿಕ್ಷೆ ಬೇಡಿದರು, ನೀರಿನೊಳಗೆ ಎದ್ದಿದ್ರು, ಅದನ್ನೇ ಸ್ವೀಕಾರ ಮಾಡಿದರು ರಘುನಾಥ ತೀರ್ಥರು. 64 ಭಕ್ಷ್ಯಗಳನ್ನೆಲ್ಲ ಸಿದ್ಧ ಮಾಡಿದರೂ ಇವರಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಭಗವಂತನ ಇಚ್ಛೆ ಆಗಿತ್ತು. ಶ್ರೀಪಾದರಾಜರಿಗೆ ಏನು ಮಾಡಿದ್ರು ಅಂದರೆ, ಎಲ್ಲಿದ್ದರೂ ಇವರಿಗೆ 64 ಭಕ್ಷ್ಯಗಳ ವ್ಯವಸ್ಥೆ ಆಗುವುದು ವಾಡಿಕೆಯಾಗಿ ಹೋಗಿತ್ತು ಊರಿನಲ್ಲಿ. ಹೀಗಾಗಿ ಊರಿನೊಳಗೆ ಇರೋದೇ ಬೇಡ ಇವರು ಅಂತ ಅವರನ್ನು ಒಂದು ಅಡವಿಯಲ್ಲಿ ವ್ಯವಸ್ಥೆ ಮಾಡಿದರು ಪೂಜೆಗೆ. ಅಡವಿಯಲ್ಲಿ ಪೂಜೆಗೆ ವ್ಯವಸ್ಥೆ ಆಗಿದೆ. ಶ್ರೀಪಾದರಾಜರು ಸ್ನಾನ ಮಾಡಿ ಇನ್ನೇನು ಪೂಜೆ ಪ್ರಾರಂಭ ಎಲ್ಲ ಮಾಡಬೇಕಾಗಿದೆ. ಆ ಮಾರ್ಗದಲ್ಲಿ ಯಾರೋ ಯಾತ್ರಿಕರು ಹೊರಟಿದ್ದಾರೆ, ಒಳ್ಳೆ ರಾಜರು. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು. ಆ ಮಾರ್ಗದಲ್ಲಿ ಹೋಗುವಾಗ ಅಡವಿಯನ್ನು ದಾಟಿಕೊಂಡೇ ಹೋಗಬೇಕು. ದೇವರ ಪೂಜೆ ಘಂಟೆ ಶಬ್ದ ಎಲ್ಲ ಕೇಳಿಸಿ ಏನೋ ಇದೆ, ಯತಿಗಳಿದ್ದಾರೆ, ಯಾರು ಅಂತ ನೋಡೋಣ ಅಂತ ಬಂದು ಶ್ರೀಪಾದರಾಜರು ಇವರ ಮಹಿಮೆಯನ್ನೆಲ್ಲ ಶಿಷ್ಯರ ವರ್ಣನೆ ಮಾಡಿದ್ದಾರೆ. ಓಹೋ, ಇಂತಹ ಜ್ಞಾನಿಗಳು ಪೂಜೆ ಮಾಡ್ತಾ ಇರುವಾಗ ನಮಗೆ ಸುಯೋಗ, ತಿರುಪತಿ ಯಾತ್ರೆಯಲ್ಲಿ ದೊಡ್ಡವರ ದರ್ಶನ ಆಗಿದೆ, ಇವತ್ತು ನಮ್ಮ ಭಿಕ್ಷೆ ಆಗಬೇಕು ಅಂತ 64 ಭಕ್ಷ್ಯಗಳನ್ನು ಮಾಡಿಸಿ ಅಡವಿಯಲ್ಲಿ ಅವನು ನೈವೇದ್ಯ ಮಾಡಿಸಿದ. ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ ಅಂತ. ಹಾಗೆ ಇದರ ತಾತ್ಪರ್ಯ ಇಷ್ಟೇ, ನಸನ್ನಿಪತಿತಂ ಧರ್ಮ್ಯಂ ಉಪಭೋಗಂ ಯದೃಚ್ಛಯ. ಇದು ಭಗವಂತನ ಇಚ್ಛೆಯಿಂದ ಬಂದದ್ದು ಅನ್ನುವುದಕ್ಕೆ ಈ ಕಥೆ ನಮಗೆ ಸಂಕೇತ. ಪ್ರಯತ್ನ ಮಾಡಿದ್ದಲ್ಲ ಅವರು. ಯದೃಚ್ಛಯ ಯದೃಚ್ಛಾತು ತದಿಚ್ಛಾ ಸ್ಯಾತ್. ಪರಮಾತ್ಮನ ಇಚ್ಛೆಯಿಂದ ಅವರಿಗೆ ಲಬ್ಧವಾದ ಭೋಗವನ್ನು ಅವರು ಮಾಡ್ತಾ ಇದ್ದರು. ಇದು ಅಜಗರ ವೃತ್ತಿ. ದೇವರು ಕೊಟ್ಟದ್ದನ್ನು ನಾವು ಭೋಗಿಸಬೇಕು. ಇದು ಬಹಳ ದೊಡ್ಡ ಮಟ್ಟ ಆಯಿತು. ನಮ್ಮ ಮಟ್ಟಕ್ಕೆ ನಾವು ತಿಳಿಯುವುದು ಹೇಗೆ? ಪ್ರಾಕ್ಟಿಕಲ್ಲಾಗಿ ಇದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಇಂಥ ದೊಡ್ಡ ದೊಡ್ಡ ಪ್ರಸಂಗಗಳಂತೂ ನಮಗೇನು ಬರೋದಿಲ್ವಲ್ಲ. ಸಣ್ಣ ಸಣ್ಣ ಪ್ರಸಂಗಗಳಲ್ಲಿ ನಮಗೆ ಈ ಅಜಗರ ವೃತ್ತಿಯನ್ನು ಆಶ್ರಯಿಸಿದ ಬ್ರಾಹ್ಮಣನ ಅಥವಾ ಆ ಮೂಲಕವಾಗಿ ಸಾಕ್ಷಾತ್ ವೇದವ್ಯಾಸದೇವರು ನಮಗೆ ನೀಡುವ ಉಪದೇಶ, ಇದು ಹೇಗೆ ನಮ್ಮ ಜೀವನದಲ್ಲಿ ಕಾರ್ಯಕಾರಿ ಆಗಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಊಟ ಮಾಡ್ತಾ ಇರುವಾಗ ರುಚಿಯಾದ ಅಡಿಗೆ, ಸಾರು, ಹುಳಿ, ಚಟ್ನಿ ಎಲ್ಲವೂ ರುಚಿಯಾಗಿದೆ. ಸಂತೋಷದಿಂದ ತತ್ವಾಭಿಮಾನಿ ದೇವತೆಗಳನ್ನು, ವಾಯುದೇವರನ್ನು, ಭಗವಂತನನ್ನು ಚಿಂತಿಸ್ತಾ ಸ್ವೀಕಾರ ಮಾಡಬೇಕು ದೇವರ ನೈವೇದ್ಯವನ್ನು. ಒಂದು ದಿನ ಉಪ್ಪು ಹೆಚ್ಚಾಗಿದೆ, ಕಡಿಮೆಯಾಗಿದೆ, ಯಾವುದೋ ಒಂದು ಸ್ವಲ್ಪ ರುಚಿಯಾಗಿಲ್ಲ, ಪಾಯಸಕ್ಕೆ ಸಕ್ಕರೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಅಥವಾ ಇನ್ನೇನೋ ವ್ಯತ್ಯಾಸಗಳಾಗ್ಬೋದು, ಸ್ವಲ್ಪ ಹೊತ್ತಿರಬಹುದು, ಹೆಚ್ಚು ಕಡಿಮೆ. ಅಷ್ಟಕ್ಕೆ ಎಷ್ಟು ತಲೆ ಬಿಸಿ ಮಾಡಿಕೊಂಡು ಅಡುಗೆ ಮಾಡಿದವರನ್ನು ಬೈದು, ಬಡಿಸುವವರನ್ನೂ ಬೈದು, ಅಕ್ಕಪಕ್ಕದಲ್ಲಿದ್ದವರಿಗೂ ಊಟಕ್ಕೆ ಮಾಡಲು ಬಿಡದೆ ಪ್ರಾರಂಭದಿಂದ ಮುಗಿಯುವವರೆಗೆ ಟೀಕೆಯನ್ನು ಮಾಡಿದ್ದೇ ಕೆಲಸ. ತನಗೂ ಹೋಗಲಿಲ್ಲ, ಉಣ್ಣುವವರಿಗೂ ಹೋಗಲಿಲ್ಲ. ದೇವರ ನೈವೇದ್ಯವನ್ನು ಬೈದದ್ದಕ್ಕೆ ಪಾಪ ಕಟ್ಟಿಕೊಂಡದ್ದು ಆಯಿತು. ಅಷ್ಟೆಲ್ಲ ಮಾಡುವುದು ಬೇಕಾಗಿಲ್ಲ. ಏನೋ ಒಂದೊಂದು ದಿನ ಹೆಚ್ಚು ಕಡಿಮೆ ಆಗತ್ತೆ. ದೇವರ ನೈವೇದ್ಯ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಎಂಬ ಭಾವನೆಯಿಂದ ರುಚಿಯಾದರೂ ಸ್ವೀಕಾರ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಪರವಾಗಿಲ್ಲ, ಅದನ್ನು ಸ್ವೀಕಾರ ಮಾಡಬೇಕು. ಆ ತರಹದ ಅನುಸಂಧಾನ ನಮ್ಮಲ್ಲಿ ಬಂದರೆ ಸಾಕು. ನಾವು ಅಜಗರ ವೃತ್ತಿಯನ್ನು ಆಶ್ರಯಿಸಿದ ಹಾಗೆ ಅಷ್ಟು ದೊಡ್ಡ ಶ್ರೀಪಾದರಾಜರ ರಘುನಾಥರ ಯೋಗ್ಯತೆಯನ್ನು ಅಪೇಕ್ಷೆ ಪಡೋದು ಬೇಡ, ಅಥವಾ ಆ ಮಹಾಭಾರತದ ಕಾಲದ ವ್ಯಕ್ತಿಯ ಯೋಗ್ಯತೆ ನಮಗೆ ಬರೋದು ಬೇಡ. ನಮ್ಮ ಜೀವನದಲ್ಲಿ ಉಡುವ ವಸ್ತ್ರ ಅಥವಾ ತಿನ್ನುವ ಅನ್ನ, ಇನ್ನನೇಕ ವಿಧವಾಗಿರುವಂತಹ ನಾವು ಬಳಸುವ ವಸ್ತುಗಳಲ್ಲಿ ಉತ್ತಮ ದರ್ಜೆಯ ವಸ್ತುಗಳಾಗಿರಬಹುದು, ಕಡಿಮೆ ದರ್ಜೆಯ ವಸ್ತುಗಳಾಗಿರಬಹುದು. ಯಾವಾಗ ಹೇಗೆ ಸಿಗತ್ತೋ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದರಲ್ಲಿರುವ ಭಗವಂತನನ್ನು ಚಿಂತನೆ ಮಾಡುವ ಒಂದು ಸದ್ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ಮಹಾಭಾರತದ ಸಂದೇಶ. ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಕೇಳುತ್ತೇವೆ, ರಾಮದೇವರ ನೈವೇದ್ಯದಲ್ಲಿ ವಿಷ ಬೆರೆಸಿದ್ದಾರೆ ಅಂತ ಗೊತ್ತಾಯಿತು. ಮಹಾಜ್ಞಾನಿಗಳು ಭಕ್ತಿಯಿಂದ ರಾಮದೇವರ ಪೂಜೆಯನ್ನು ಮಾಡುವಂತಹ ಮಹಾನುಭಾವರು, ಮೂಲ ರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸದೇವರ ಪೂಜೆಯೆಲ್ಲ
ನಡೀತಾ ಇರುವಾಗ ನೈವೇದ್ಯ ಮಾಡಿದ್ದಾರೆ. ಭಗವಂತ ಭಕ್ತರಿಗೆ ಸೂಚನೆಯನ್ನು ಕೊಡುವುದಕ್ಕೆ ಕಾರುಣ್ಯದಿಂದ, ಹೇಗೋ ಅನ್ನದಲ್ಲಿ ವಿಷ ಬಿದ್ದಿದೆ, ಯಾರೋ ಸೇರಿಸಿದ್ದಾರೆ ದುರ್ಬುದ್ಧಿಯಿಂದ, ಅದನ್ನು ಭಕ್ತರಿಗೆ ಸೂಚನೆ ಕೊಡಬೇಕು ಅಂತ ತನ್ನ ಕಂಠವನ್ನು ನೀಲ ಮಾಡಿ ತೋರಿಸಿದ. ದೇವರಿಗೆ ಯಾವ ವಿಷದ ಬಾಧೆ ಏನಿಲ್ಲ. ಭಗವಂತನ ಭಕ್ತರೇ ವಿಷವನ್ನು ಸ್ವೀಕರಿಸಿದಾಗ ಏನಾಗಿಲ್ಲ, ಪ್ರಹ್ಲಾದರಾಜರಿಗೆ ಏನಾಗಿಲ್ಲ, ಇನ್ನು ದೇವರಿಗೆ ಏನಾಗತ್ತೆ? ಹಾಗಾದರೆ ಕೇವಲ ನಾಟಕ ದೇವರದು. ಸತ್ಯಬೋಧರಿಗೆ ಗೊತ್ತಾಯಿತು ತಿನ್ನಬೇಕು ತಿನ್ನಬಾರದು ಅಂತ. ಎಲ್ಲರೂ ಸೂಚನೆ ಕೊಟ್ಟರು, ಸರ್ವಥಾ ಇದನ್ನು ತಿನ್ನುವುದು ಬೇಡ, ವಿಸರ್ಜನೆ ಮಾಡಿ ಮತ್ತೆ ಬೇರೆ ನೈವೇದ್ಯ ಮಾಡಿಸಿ ತಾವು ತಗೊಳ್ಬೋದು ಅಂತ. ಅದಾಗುವುದಿಲ್ಲ ಅಂದರು. ಮೊದಲು ನನಗೆ ಗೊತ್ತಾಗಿದ್ದರೆ ಹಾಗೆ ಮಾಡಬಹುದಾಗಿತ್ತು. ದೇವರಿಗೆ ನೈವೇದ್ಯ ಮಾಡುವಾಗ ವಿಷ ಬೆರೆಸಿದ ಅನ್ನ ನಾವು ಮಾತ್ರ ಬೇರೆ ಮಾಡಿಕೊಂಡು ತಿನ್ನೋದಾ? ಒಮ್ಮೆ ನೈವೇದ್ಯ ಆಗಿದೆ, ಅದು ಏನಾದರಾಗಲಿ ನಾನು ಅದನ್ನೇ ಸ್ವೀಕಾರ ಮಾಡೋದು ಅಂತ. ಕಹಿಯಾದರೆ ತಿನ್ನಬಹುದು, ಹೊತ್ತಿದ ಅನ್ನ ತಿನ್ನಬಹುದು, ಸಕ್ಕರೆ ಕಡಿಮೆ ಹೆಚ್ಚು ಸಹಿಸಿಕೊಳ್ಳಬಹುದು. ವಿಷ ಬೆರೆಸಿದ್ದಾರೆ ಅಂತ ಗೊತ್ತಾದ ಮೇಲೂ ತಿನ್ನಬೇಕು ಅಂದರೆ ಯಾವ ತರಹದ ಭಕ್ತಿಯ ಪರಾಕಾಷ್ಠೆ ಇರಬಹುದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ನೈವೇದ್ಯಗ ವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರು ಯೋದರ್ಶಯದ್ ರವಿಂ ರಾತ್ರೌ ಸತ್ಯಬೋಧೋಸ್ತು ಮೀಮೋದೆ. ರಾಮದೇವರಲ್ಲಿ ಅದನ್ನು ಕಂಡು ಏನಾದರಾಗಲಿ ಅದನ್ನೇ ನಾನು ಭಕ್ಷಣೆ ಮಾಡೋದು ಅಂತ ಹಾಗೇ ಭಕ್ಷಣೆ ಮಾಡ್ತಾರೆ. ವಿಷದ ಬಾಧೆ ಆಗ್ತದೆ. ವೈದ್ಯರು ಸೂಚನೆ ಮಾಡ್ತಾರೆ, ನೀವು ರಾತ್ರಿ ಮಲಗಲೇಬಾರದು, ಮಲಗಿದರೆ ಈ ವಿಷ ಏರ್ತದೆ. ನಮ್ಮ ಉಪಚಾರಗಳನ್ನು, ಆಯುರ್ವೇದದ ಉಪಚಾರಗಳನ್ನು ನಾವು ಮಾಡ್ತೇವೆ, ಆದರೆ ನೀವು ಮಲಗಬಾರದು. ಮಲಗುವುದು ಸಹಜ ಮನುಷ್ಯರಿಗೆ, ಮಲಗದೇ ಇರೋದು ಹೇಗೆ? ಹಾಗಾದರೆ ಬೇರೆ ಒಂದು ಕೆಲಸ ಮಾಡ್ತಾ ಇದ್ದರೆ ನಿದ್ರೆ ಬರೋದಿಲ್ಲ. ರಾತ್ರಿಯಲ್ಲಿಯೇ ಮೂಲರಾಮದೇವರ ಪೂಜೆಯನ್ನು ಪ್ರಾರಂಭ ಮಾಡಿದರು. ಪಾಠ, ಪ್ರವಚನ, ಪೂಜೆ ಎಲ್ಲ ರಾತ್ರಿ ಕಾಲದಲ್ಲಿ ಶುರು. ಜನ ಎಲ್ಲ ಮಾತನಾಡಿದರು, ಇದೇನಿದು ಅಕಾಲದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಜೀವನ್ ಭದ್ರಾಣಿ ಪಶ್ಯತಿ, ಸಾಧನ ಶರೀರ, ಅದರ ರಕ್ಷಣೆಗಾಗಿ ಪ್ರಧಾನವಾಗಿ ಈ ಮಾಧ್ವ ಶರೀರವನ್ನು, ಸಾಧನ ಶರೀರವನ್ನು ಉಳಿಸಿಕೊಳ್ಳಬೇಕು. ಶಾಸ್ತ್ರಗಳ ಪಾಠ ಪ್ರವಚನ, ರಾಮದೇವರ ಪೂಜೆ ಮಾಡಬೇಕು, ಇದು ಪ್ರಧಾನ. ದೇವರ ಪೂಜೆ ಇಲ್ಲದೇ ಇರಬಾರದು. ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೆ ಪರವಾಗಿಲ್ಲ ಅಂತ ಅನುಸಂಧಾನವನ್ನು ಮಾಡಿ ಅವರು ಮಾಡ್ತಾ ಇದ್ದಾರೆ ಯೋಗಿಗಳು. ಜನ ಆಡಿಕೊಂಡ್ರು, ಅಕಾಲದಲ್ಲಿ ಪೂಜೆಯನ್ನು ಮಾಡ್ತಾರೆ ಇವರು ಅಂತ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅಂದರೆ ಯಾಕೆ ಅಕಾಲ? ಅಲ್ಲ, ಸೂರ್ಯಾಸ್ತ ಆದ ಮೇಲೆ ನೀವು ಪೂಜೆ ಮಾಡ್ತಾ ಇದ್ದೀರಿ, ಇದು ಹೇಗೆ ಚೆನ್ನಾಗಿರ್ತದೆ? ಎಲ್ಲಿ ಸೂರ್ಯಾಸ್ತವಾಗಿದೆ? ನೋಡಿದರೆ ಸೂರ್ಯ ಕಾಣಿಸ್ತಾ ಇದ್ದೇನೆ, ಮಧ್ಯರಾತ್ರಿ ಆಗಿದೆ, 12 ಗಂಟೆ. ಯೋದರ್ಶಯದ್ ರವಿಂ ರಾತ್ರೌ ಸತ್ಯಬೋಧಸ್ತು ನೇಮದು. ಅವತ್ತಿನ ಕಾಲದ ಸರ್ಕಾರಿ ದಾಖಲೆಯಲ್ಲಿ ಗೆಜೆಟಿಯರೊಳಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾತ್ರಿ ಸೂರ್ಯನನ್ನು ತೋರಿಸಿದ ಅದ್ಭುತವಾದ ಒಂದು ಪವಾಡವನ್ನು ಆಗಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಗೆಜೆಟದೊಳಗೆ ಅದನ್ನು ದಾಖಲು ಮಾಡಿದ್ದಾರೆ. ಇವತ್ತಿಗೂ ಅದನ್ನು ನೋಡಬಹುದು. ಐತಿಹಾಸಿಕವಾದ ಘಟನೆ, ಭಾವನೆಯಿಂದ ಹೇಳ್ತಾ ಬಂದ ದಂತಕಥೆಯಲ್ಲ. ಇಂತಹ ಮಹನೀಯರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಇದು ಯಾವ ಮಟ್ಟ ನೋಡಿ. ವಿಷ ಬೆರೆಸಿದ್ದಾರೆ ಅಂತ ಗೊತ್ತಾದರೂ ನ ಸನ್ನಿಪತಿತಂ ಧರ್ಮ್ಯಂ, ಅದು ಭಗವಂತನಿಗೆ ನಿವೇದಿತವಾದದ್ದು. ಅದು ಹೇಗೇ ಇದ್ದರೂ ಅದನ್ನು ನಾವು ಸ್ವೀಕಾರ ಮಾಡಬೇಕು, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ. ಅದನ್ನು ನಾವು ಆದರ್ಶವಾಗಿ ಇಟ್ಟುಕೊಳ್ಳೋದು ಸರ್ವಥಾ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಯೋಗ್ಯತೆಯೇ ಅಲ್ಲ. ಆರಿದೆ ಅನ್ನ ಅಂದರೆ ಅದು ಬೇಡ, ಮತ್ತೆ ಬಿಸಿ ಅನ್ನ. ದೇವರ ನೈವೇದ್ಯ ಬೆಳಗ್ಗೆ ಆಗಿತ್ತು, ಅದು ಆರಿ ಹೋಗಿದೆ, ಬೇಡ ಇನ್ನೊಂದು ಮಾಡು, ಬಿಸಿ ಅನ್ನ. ಆರಿದ್ದನ್ನು ತೆಗೆದುಕೊಳ್ಳುವುದಕ್ಕೆ ನಾವು ತಯಾರಾಗೋದಿಲ್ಲ. ಇನ್ನು ವಿಷ ಬೆರೆಸಿದ ಅನ್ನವನ್ನು ಹೇಗೆ ತೆಗೆದುಕೊಳ್ತೀವಿ? ಅದು ನಮ್ಮ ಯೋಗ್ಯತೆ ಅಲ್ಲ, ಬೇಡ. ಆದರೆ ಏನನ್ನು ಸ್ವೀಕಾರ ಮಾಡ್ತೀವೋ ವಿಹಿತವಾದದ್ದನ್ನು, ಅದು ದೇವರು ಕೊಟ್ಟದ್ದು ಅಂತ ಸಂತೋಷದಿಂದ ನಾವು ತಿಳಿಯಬೇಕು. ಸ್ವಲ್ಪ ವ್ಯತ್ಯಾಸವಾದಾಗ ಸಹನೆ ಮಾಡಿಕೊಳ್ಳುವ ತಾಳ್ಮೆ ನಮ್ಮಲ್ಲಿ ಬರಬೇಕು. ಅದು ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ದೇವರು ಕೊಟ್ಟದ್ದು ಅಂತ ಭಾವಿಸಬೇಕು. ಆಗ ನಾವು ಈ ಮಹಾಭಾರತದ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂತೆ ಆಗತ್ತೆ ಎಂಬುದಾಗಿ ಭಾವಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.